ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಯುನೀಕ್ ಟ್ಯಾಸಲ್ ಡಿಸೈನ್ನ ಟ್ಯುಟೋರಿಯಲ್ ತೋರಿಸ್ತಿದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚ್ ಡಿಸೈನು, ಬಟ್ ತುಂಬ ಯುನೀಕ್ ಆಗಿದೆ, ಚೆನ್ನಾಗಿ ಕೂಡ ಕಾಣಿಸುತ್ತೆ. ಈ ಡಿಸೈನ್ನ ಕ್ರಿಯೇಟ್ ಮಾಡೋದಕ್ಕೆ 3mm ಬೀಡ್ಸ್, 6 strands ಥ್ರೆಡ್ ಹಾಗೆ 8 ನಂಬರ್ ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಈ ಡಿಸೈನ್ಗೆ ನೀವು ಅಪ್ ಟು 500 ರುಪೀಸ್ ಚಾರ್ಜ್ ಮಾಡ್ಬೋದು. ಅಪ್ ಟು 400 ರುಪೀಸಿಂದ 500 ರುಪೀಸ್ವರೆಗೂ ಚಾರ್ಜ್ ಮಾಡ್ಬೋದು. ಬೇಸ್ಡ್ ಆನ್ ದ ಪ್ಲೇಸ್ ನೀವು ಚಾರ್ಜ್ ಮಾಡ್ಕೋಬೋದು. ಸ್ಟಾರ್ಟಿಂಗಲ್ಲಿ 6 strands ಥ್ರೆಡ್ನ ಈ ಥರ ನಾಟ್ ಹಾಕ್ಕೊಂಡು, ಎಕ್ಸ್ಟ್ರಾ ಏನಿದೆ ಅದನ್ನು ಟ್ರಿಮ್ ಮಾಡ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡು ಫ್ಯಾಬ್ರಿಕ್ಕಿಗೆ ಎಲ್ಲಿ ಸ್ಟಾರ್ಟ್ ಮಾಡಬೇಕು ಅಲ್ಲಿಗೆ ಥ್ರೆಡ್ನ ತೊಗೊಳ್ಳಿ. ಫಸ್ಟು ಲೆಫ್ಟ್ ಹ್ಯಾಂಡಿಂದ ಥ್ರೆಡ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಲೆಫ್ಟ್ ಹ್ಯಾಂಡಿಂದ ಥ್ರೆಡ್ನ ಬ್ಯಾಲೆನ್ಸ್ ಮಾಡಿಕೊಂಡು ಫ್ಯಾಬ್ರಿಕ್ ಕೆಳಗಡೆ ಥ್ರೆಡ್ನ ಇಟ್ಕೋಬೇಕು. ಆ್ಯಂಡ್ ಹಾಗೆ ಮೇಲ್ಗಡೆಯಿಂದ ನೀಡಲ್ನ ತಗೊಂಡು ಕೆಳಗಿಂದ ಥ್ರೆಡ್ನ ಮೇಲೆ ತಗೋಬೇಕು. ಈ ಥರ ಥ್ರೆಡ್ನ ಮೇಲೆ ತಗೊಳ್ಳಿ, ಒಂದು ಲಾಕ್ನ ಮಾಡ್ಕೊಳ್ಳಿ. ಈ ಥರ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿಂದ 1 ಚೈನ್ 2 ಚೈನ್ ಟೋಟಲ್ 2 ಚೈನ್ನ ತೊಗೊಬೇಕು. ಇಲ್ಲಿಂದ ಲಾಕ್ ಆದಮೇಲೆ ಟೋಟಲ್ 2 ಚೈನ್ಸ್ ಆದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ. 2 ಟೈಮ್ಸ್ ಥ್ರೆಡ್ನ ತಗೊಂಡು 2 ಚೈನ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿ ಹೋಗಿ ಫ್ಯಾಬ್ರಿಕ್ಕಿಂದ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ಲಾಸ್ಟ್ 2 ಚೈನ್ನ ಒಂದು ಮಾಡಿ. ಮೀನ್ಸ್ ವಿ ಆರ್ ಡೂಯಿಂಗ್ ಟ್ರಿಪಲ್ ಕ್ರೋಶ ಅಂದರೆ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು ಫ್ಯಾಬ್ರಿಕ್ಕಿಂದ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟ್ 2 ಚೈನ್, ನೆಕ್ಸ್ಟ್ 2 ಚೈನ್, ಅದರ ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತೀವಿ. ಇದಾದಮೇಲೆ ಒಂದು 3mm ಬೀಡ್ಸ್ ತೊಗೊಂಡಿದ್ದೀನಿ ಅಲ್ವಾ, ಟೋಟಲ್ 3mm ಬೀಡ್ಸ್ನ ನೀಡಲ್ಗೆ ಇನ್ಸರ್ಟ್ ಮಾಡ್ಕೋತೀವಿ. ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಸ್ಲೈಡ್ ಮಾಡ್ಕೊಳ್ಳಿ ಥ್ರೆಡ್ಗೆ. ಬೀಡ್ ಲಾಕ್ ಮಾಡಬೇಡಿ, ಡೈರೆಕ್ಟ್ ಟ್ರಿಪಲ್ ಕ್ರೋಶ ಮಾಡಿದ್ದೀವಿ ಅಲ್ವಾ, ಆ ಟ್ರಿಪಲ್ ಕ್ರೋಶಾಗೆ ಡೈರೆಕ್ಟ್ ಲಾಕ್ ಮಾಡಿ. ಈ ಥರ ಡೈರೆಕ್ಟ್ ಟ್ರಿಪಲ್ ಕ್ರೋಶಾಗೆ ಲಾಕ್ ಮಾಡಿದಾಗ ಆ ಆರ್ಚಿಂದ ಮುಂದೆ ಈ ಥರ ಯುನೀಕಾಗಿ ಕಾಣಿಸುತ್ತೆ. ಆ ಬೀಡು ತುಂಬ ಚೆನ್ನಾಗಿ ಅನಿಸುತ್ತೆ. ಇದಾದಮೇಲೆ ಇಲ್ಲಿಂದ 1 ಚೈನ್ 2 ಚೈನ್ನ ತಗೊಳ್ಳಿ. ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ. ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶನ ಟ್ರಿಪಲ್ ಕ್ರೋಶ ಮಾಡಿದ್ದೀವಿ ಅಲ್ವಾ, ಆ ಗ್ಯಾಪಲ್ಲಿ ಟೋಟಲ್ 8 ಡಬಲ್ ಕ್ರೋಶನ ಮಾಡಬೇಕು. ಸೆಕೆಂಡ್ ಡಬಲ್ ಕ್ರೋಶ, ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶ ಕಂಪ್ಲೀಟ್ ಮಾಡ್ಕೋಬೇಕು. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಅಗೈನ್ ಸೇಮ್ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಕಂಟಿನ್ಯೂ ಮಾಡಿ ಟೋಟಲ್ 8 ಡಬಲ್ ಕ್ರೋಶ ಕಂಪ್ಲೀಟ್ ಮಾಡ್ಕೋಬೇಕು. ಆ್ಯಂಡ್ ಡಬಲ್ ಕ್ರೋಶ ಲೆಂತ್ನ ಮೇಲೆ ಕೆಳಗೆ ಮಾಡಬೇಡಿ, ಮೀನ್ಸ್ ಅಪ್ ಆ್ಯಂಡ್ ಡೌನ್ಸ್ ಮಾಡ್ಕೋಬೇಡಿ. ಸೇಮ್ ಲೆಂತಲ್ಲೇ ಆದಷ್ಟು ಸೇಮ್ ಲೆಂತಲ್ಲೇ ಡಬಲ್ ಕ್ರೋಶ ಮಾಡ್ತಾ ಹೋಗಿ. ಟೋಟಲ್ 8 ಡಬಲ್ ಕ್ರೋಶ ಕಂಪ್ಲೀಟ್ ಮಾಡ್ಕೋಬೇಕು. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ, ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. 8 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಅದು ಫ್ಯಾಬ್ರಿಕ್ಕಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಫ್ಯಾಬ್ರಿಕ್ಗೆ ಈ ಥರ ಸ್ಯಾರಿಗೆ ಲಾಕ್ ಮಾಡ್ಕೊತೀವಿ. ಆಫ್ಟರ್ ದ್ಯಾಟ್ ಈ ಥರ ಆರ್ಚ್ ಕಂಪ್ಲೀಟ್ ಆಗುತ್ತೆ, ಒಂದು ಆರ್ಚ್ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಇಲ್ಲಿಂದ 2 ಚೈನ್ನ ಹಾಕಿ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಳ್ಳಿ. 2 ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಂದ ಹೋಗಿ ಫ್ಯಾಬ್ರಿಕ್ಕಿಂದ ಥ್ರೆಡ್ನ ಮೇಲೆ ತೊಗೊಳ್ಳಿ. ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ಲಾಸ್ಟ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಕಂಟಿನ್ಯೂ ಮಾಡಬೇಕು. ದೆನ್ ಥ್ರೆಡ್ನ ಮೇಲೆ ಮಾಡಿ 3 ಬೀಡ್ಸ್ನ ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀವಿ. ಈ ಥರ 3mm ಬೀಡ್ ಇದು
ಟೋಟಲ್ 3 mm ಬೀಡನ್ನ 3 ಇನ್ಸರ್ಟ್ ಮಾಡ್ಕೊತೀವಿ ಬೀಡ್ಗೆ. 1 2 3 ಟೋಟಲ್ 3 ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ಗೆ ಸ್ಲೈಡ್ ಮಾಡಿ, ಬೀಡನ್ನ ಥ್ರೆಡ್ಗೆ ಸ್ಲೈಡ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಬೇಡಿ, ಡೈರೆಕ್ಟ್ ಟ್ರಿಪಲ್ ಕ್ರೋಶ ಇದೆ ಅಲ್ವಾ, ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಅದನ್ನು ಲಾಕ್ ಮಾಡ್ಕೊಳ್ಳಿ. ಈ ಥರ ಈ 2 ಚೈನ್ನು ಒಂದು ಮಾಡಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಲ್ಯಾಂಟಿಂಗ್ ಆರ್ಚ್ ಫ್ರಂಟ್ಗೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಬೀಡ್ ಹಾಕೋದ್ರಿಂದ. ಇಲ್ಲಿಂದ 2 ಚೈನ್ನ ಹಾಕ್ಕೊಳ್ಳಿ. 1 2 ಚೈನ್ನ ಹಾಕಿ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ. ಈ ಥರ ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಅಗೇನ್ ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಡಬಲ್ ಕ್ರೋಶನ ಮಾಡ್ಕೋತೀವಿ. ಟೋಟಲ್ 8 ಡಬಲ್ ಕ್ರೋಶನ ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಟೋಟಲ್ 8 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್, ಜಸ್ಟ್ ಒಂದು ಆರ್ಚ್ ನೋಡಿಕೊಂಡ್ರೆ ನೆಕ್ಸ್ಟ್ ಇಷ್ಟು ಈಸಿನ ಅಂತೀರ ನೀವೇ, ಅಷ್ಟು ಈಸಿ ಇದೆ. ಜಸ್ಟ್ ಒಂದು ಆರ್ಚ್ ಕಂಪ್ಲೀಟ್ ಆಗೋವರೆಗೂ ನೀಟಾಗಿ ನೋಡಿಕೊಂಡ್ರೆ ಸಾಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಆ್ಯಂಡ್ ನಿಮಗೆ ಟ್ಯಾಸಲ್ ಸ್ಪೇಸ್ ಬೇಕು ಅಂದರೆ 4 ಚೈನ್ನ ಹಾಕಿ ಟ್ಯಾಸಲ್ ಸ್ಪೇಸ್ ಕೊಡ್ಕೊಳ್ಳಿ. ಒಂದು ಆರ್ಚ್ ಆದಮೇಲೆ ಟ್ಯಾಸಲ್ ಬೇಕು ಅಂದರೆ ಆರ್ಚ್ ಆದಮೇಲೆ 4 ಚೈನ್ನ ಹಾಕಿ ಟ್ಯಾಸಲ್ ಸ್ಪೇಸ್ನ ಕೊಡ್ಕೊಳ್ಳಿ. ಅಗೇನ್ ದೆನ್ ನೆಕ್ಸ್ಟ್ ಆರ್ಚ್ನ ಸ್ಟಾರ್ಟ್ ಮಾಡಿ. ಈ ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಟೋಟಲ್ 8 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. ಟೋಟಲ್ 8 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಲಾಕ್ ಮಾಡಿ. ಇಲ್ಲಿಂದ 2 ಚೈನ್ನ ಹಾಕ್ಕೊಳ್ಳಿ. ಈ ಥರ ಆರ್ಚ್ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಕಂಟಿನ್ಯೂಯಸ್ ಬರೀ ಆರ್ಚೇ ಕೂಡ ಮಾಡ್ಕೋಬೋದು. ಬರೀ ಕ್ರೋಶ ವರ್ಕ್ ಮಾತ್ರ ಇಷ್ಟಪಡೋರು ಆ ಥರ ಟ್ರೈ ಮಾಡಿ. ನೀಡಲ್ ಮೇಲೆ 2 ಚೈನ್ನ ಹಾಕಿ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು 2 ಚೈನ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಂದ ಹೋಗಿ ಸ್ಯಾರಿಯಿಂದ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ, ಲಾಸ್ಟ್ 2 ಚೈನ್ನ ಒಂದು ಮಾಡಿ ಟ್ರಿಪಲ್ ಕ್ರೋಶ ಮಾಡಿದ್ದೀವಿ. ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡ್ಕೊಳ್ಳಿ. ಥ್ರೆಡ್ನ ಮೇಲೆ ಮಾಡಿಕೊಂಡು ಇಲ್ಲಿ ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. ಸ್ಮಾಲ್ ಬೀಡ್ಸ್ 3 mm ಬೀಡ್ಸ್ನ ಟೋಟಲ್ 3 ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋತೀವಿ. 1 2 3 ಟೋಟಲ್ 3 ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋತೀವಿ. ಈ ಥರ ಸ್ಲೈಡ್ ಮಾಡಿ ಥ್ರೆಡ್ಗೆ ಬೀಡ್ ಲಾಕ್ ಮಾಡಬೇಡಿ, ಡೈರೆಕ್ಟ್ ಟ್ರಿಪಲ್ ಕ್ರೋಶ ಗ್ಯಾಪ್ ಇದೆ ಅಲ್ವಾ ಆ ಗ್ಯಾಪಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿದಾದಮೇಲೆ ಇಲ್ಲಿಂದ ಟೈಟಾಗಿ ಲಾಕ್ ಮಾಡಬೇಕು. ಈ ಥರ ಬೀಡ್ಸ್ ಲಾಕ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇಲ್ಲಿಂದ 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ ಆದಮೇಲೆ ನೀಡಲ್ ಮೇಲೆ ಥ್ರೆಡ್ನ ತೊಗೊಂಡು 1 ಟೈಮ್ ಥ್ರೆಡ್ನ ತೊಗೊಳ್ಳಿ. ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬನ್ನಿ. ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶನ ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಕಂಪ್ಲೀಟ್ ಮಾಡ್ಕೋಬೇಕು. ಆ್ಯಂಡ್ ಇದು ಟ್ರಿಪಲ್ ಕ್ರೋಶ ಸ್ಲ್ಯಾಂಟಿಂಗ್ ಆರ್ಚೇ, ಬಟ್ ಎಕ್ಸ್ಟ್ರಾ ಏನಂದರೆ ನಾವು ಸ್ಮಾಲ್ ಬೀಡನ್ನ ಸ್ಟಾರ್ಟಿಂಗಲ್ಲಿ ಇನ್ಸರ್ಟ್ ಮಾಡ್ಕೋತಿದ್ದೀವಿ. ಅದೊಂದೇ ಡಿಫ್ರೆನ್ಸ್ ಬಿಟ್ಟರೆ ಇನ್ನೆಲ್ಲ ಸೇಮೇ ಇದೆ. ತುಂಬ ಈಸಿ ಇದೆ, ಈಸಿಯಾಗಿ ಕಲಿಬೋದು ಕೂಡ. ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ನನ್ನನ್ನು ಕೇಳಿ, ನಾನು ಇನ್ಫಾರ್ಮ್ ಮಾಡ್ತೀನಿ ನಿಮಗೆ. ಈ ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಟೋಟಲ್ 8 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡಿಕೊಂಡು ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. ಡಬಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಬೇಕು, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಬೇಕು. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. ಥ್ರೆಡ್ ತೊಗೊಂಡು ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟ್ 2 ಚೈನ್ನ ಒಂದು ಮಾಡ್ತೀವಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತೀವಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡ್ತೀವಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತೀವಿ. ಅಗೈನ್ ಡಬಲ್ ಕ್ರೋಶ ಮಾಡಿ ಟೋಟಲ್ 8 ಡಬಲ್ ಕ್ರೋಶ ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಕಂಪ್ಲೀಟ್ ಆಗಿರಬೇಕು. 8 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಟೋಟಲ್ 8 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಈ ಥರ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಸ್ಯಾರಿಗೆ ಕರೆಕ್ಟಾಗಿ ಲಾಕ್ ಮಾಡಿ
ಲಾಕ್ ಮಾಡಿದ್ದಾದಮೇಲೆ ಅಗೈನ್ ಸೇಮ್ ನೆಕ್ಸ್ಟು ಆರ್ಚ್ನ ಸ್ಟಾರ್ಟ್ ಮಾಡ್ತೀವಿ. ಬರೀ ಕ್ರೋಶಾ ವರ್ಕೆ ಇಷ್ಟಪಡೋರು ಈ ಡಿಸೈನ್ನ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇಲ್ಲಿಂದ 2 ಚೈನ್ನ ಹಾಕಿ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತೊಗೊಂಡು 2 ಚೈನ್ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ, ಅಲ್ಲಿಗೆ ಕರೆಕ್ಟಾಗಿ ಹೋಗಿ ನೀಡಲಿಂದ ಥ್ರೆಡ್ನ ಮೇಲೆ ತಗೊಳ್ಳಿ. ನೀಡಲ್ ಮೇಲೆ ಇವಾಗ 4 ಥ್ರೆಡ್ ಇರುತ್ತೆ. ಫಸ್ಟ್ 2 ಥ್ರೆಡ್, ನೆಕ್ಸ್ಟ್ 2 ಥ್ರೆಡ್, ಲಾಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡ್ತೀವಿ, ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀವಿ. ಇಲ್ಲಿ 3 mm ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊತೀವಿ. 3 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳಿ. 1 2 3 ಟೋಟಲ್ 3 ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ಗೆ ಸ್ಲೈಡ್ ಮಾಡ್ಕೊಳ್ಳಿ. ಈ ಥರ ಸ್ಲೈಡ್ ಮಾಡ್ಕೊಂಡಿದ್ದಾದಮೇಲೆ ಬೀಡ್ ಲಾಕ್ ಮಾಡಬೇಡಿ, ಡೈರೆಕ್ಟ್ ಟ್ರಿಪಲ್ ಕ್ರೋಶಾ ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ದೆನ್ 2 ಥ್ರೆಡ್ನು ಒಂದು ಮಾಡಿ ಈ ಥರ ಲಾಕ್ ಆಗುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಮುಂದೆ ಡಿಸೈನ್ ಒಂಥರ ಚೆನ್ನಾಗಿ ಬರುತ್ತೆ. ಇಲ್ಲಿಂದ 2 ಚೈನ್ ಹಾಕಿ ನೀಡಲ್ ಮೇಲೆ ಥ್ರೆಡ್ನ ತಗೊಂಡು ಟ್ರಿಪಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶಾನ ಸ್ಲ್ಯಾಂಟಿಂಗ್ ಆರ್ಚ್ ಗ್ಯಾಪಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೇಮ್ ಪ್ರೊಸೀಜರ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. ಟ್ರಿಪಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, ಟ್ರಿಪಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಇದೇ ಥರ ಟೋಟಲ್ 8 ಡಬಲ್ ಕ್ರೋಶಾನ ಕಂಪ್ಲೀಟ್ ಮಾಡ್ಕೋಬೇಕು. ನಿಧಾನವಾಗಿ ಮಾಡ್ಕೊಳ್ಳಿ. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ, ಟ್ರಿಪಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡಿ. ಟೋಟಲ್ 8 ಡಬಲ್ ಕ್ರೋಶಾನ ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಆರ್ಚ್ ಗ್ಯಾಪಲ್ಲಿ ಟೋಟಲ್ 8 ಡಬಲ್ ಕ್ರೋಶಾ ಕಂಪ್ಲೀಟ್ ಆಗಿರಬೇಕು. ಇದೇ ಥರ ನೋಡಿಕೊಂಡು ಹಾಕಿ ಟೋಟಲ್ 8 ಡಬಲ್ ಕ್ರೋಶಾನ ಕಂಪ್ಲೀಟ್ ಮಾಡ್ಕೊಳ್ಳಿ. 8 ಡಬಲ್ ಕ್ರೋಶಾ ಕಂಪ್ಲೀಟ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ತೀವಿ. 8 ಡಬಲ್ ಕ್ರೋಶಾ ಕಂಪ್ಲೀಟ್ ಆಗಿದೆ. ಇವಾಗ ಕಂಪ್ಲೀಟ್ ಆದಮೇಲೆ ಅದು ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡಿ. ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಆದಮೇಲೆ ಸೇಮ್ ಆರ್ಚ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಸೇಮ್ ಆರ್ಚ್ ಡಿಸೈನೇ ಇದು ಕಂಪ್ಲೀಟ್ ಆಗ್ತಾ ಎಲಿಗೆನ್ಸ್ ಜಾಸ್ತಿ ಆಗ್ತಿದೆ. ಆ್ಯಂಡ್ ಫುಲ್ ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗೆ ಹಾಕಿದ್ರೆ. 2 ಚೈನ್ನ ಹಾಕಿ ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ನ ತೊಗೊಂಡು 2 ಚೈನ್ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಂದ ಹೋಗಿ ಸ್ಯಾರಿಯಿಂದ ಥ್ರೆಡ್ನ ತೊಗೊಂಬನ್ನಿ. ನೀಡಲ್ ಮೇಲೆ 4 ಥ್ರೆಡ್ಸ್ ಇರುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡಿ, ನೆಕ್ಸ್ಟ್ 2 ಥ್ರೆಡ್ನ ಒಂದು ಮಾಡಿ, ಲಾಸ್ಟ್ 2 ಥ್ರೆಡ್ನ ಒಂದು ಮಾಡಿ. ಇದೇ ಥರ ಕಂಟಿನ್ಯೂ ಮಾಡಬೇಕು. ಇದಾದಮೇಲೆ 3 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀವಿ. ಅದು 3 mm ಬೀಡ್ಸ್. ನೀವು 2 mm ಬೇಕಂದ್ರೂ ಇನ್ಸರ್ಟ್ ಮಾಡ್ಕೋಬೋದು. ನಾನು ಇಲ್ಲಿ 3 mm ಬೀಡ್ಸ್ನ ಯೂಸ್ ಮಾಡ್ತಿದ್ದೀನಿ. ಮೆಟಲ್ ಬೀಡ್ಸ್ ಯೂಸ್ ಮಾಡ್ತಿದ್ದೀನಿ. ಪ್ಲಾಸ್ಟಿಕ್ ಬೀಡ್ಸ್, ಮೆಟಲ್ ಬೀಡ್ಸ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಇದಾದಮೇಲೆ ಬೀಡ್ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಇನ್ಸರ್ಟ್ ಆದಮೇಲೆ ಡೈರೆಕ್ಟ್ ಟ್ರಿಪಲ್ ಕ್ರೋಶಾ ಗ್ಯಾಪ್ಗೆ ಅದನ್ನು ಲಾಕ್ ಮಾಡಬೇಕು. ಬೀಡೇನು ಲಾಕ್ ಮಾಡೋಕ್ಕೆ ಹೋಗ್ಬೇಡಿ, ಡೈರೆಕ್ಟ್ ಬೀಡನ್ನ ಟ್ರಿಪಲ್ ಕ್ರೋಶಾ ಗ್ಯಾಪಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಆಫ್ಟರ್ ದ್ಯಾಟ್ 2 ಚೈನ್ ಆದಮೇಲೆ ನೀಡಲ್ ಮೇಲೆ 1 ಟೈಮ್ ಥ್ರೆಡ್ನ ತೊಗೊಂಡು ಟ್ರಿಪಲ್ ಕ್ರೋಶಾ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು 2 ಚೈನ್ನ ಒಂದು ಮಾಡ್ತೀವಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತೀವಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಟೋಟಲ್ 8 ಡಬಲ್ ಕ್ರೋಶಾ ಕಂಪ್ಲೀಟ್ ಮಾಡ್ಕೊಳ್ಳಿ. 3rd ಡಬಲ್ ಕ್ರೋಶಾ 2 ಚೈನ್ನ ಒಂದು ಮಾಡ್ತೀವಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತೀವಿ. 4th ಡಬಲ್ ಕ್ರೋಶಾ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಒಂದು ಮಾಡ್ತೀವಿ, ನೆಕ್ಸ್ಟ್ 2 ಚೈನ್ನ ಒಂದು ಮಾಡ್ತೀವಿ. 5th ಡಬಲ್ ಕ್ರೋಶಾ ಹಾಕೋದನ್ನು ಕಲಿತ್ರೆ ಸಾಕು. ಆ್ಯಂಡ್ ಡಬಲ್ ಕ್ರೋಶಾನ ಅಪ್ ಆ್ಯಂಡ್ ಡೌನ್ ಮಾಡಬೇಡಿ, ಸೇಮ್ ಲೆಂತಲ್ಲೇ ಇರಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಡಬಲ್ ಕ್ರೋಶಾ
ಮಾಡ್ತಾ ಇರಬೇಕಾದ್ರೆ ಸೇಮ್ ಲೆಂತ್ನ ಮೇಂಟೈನ್ ಮಾಡಿ, ಅದು ಲುಕ್ ಚೆನ್ನಾಗಿರುತ್ತೆ. ಮೇಲೆ ಕೆಳಗೆ ಆದರೆ ಒಂದು ಲೆಂತು ಒಂದು ಶಾರ್ಟು ಆ ಥರ ಅದು ಲುಕ್ ಅಷ್ಟು ಚೆನ್ನಾಗಿರಲ್ಲ. ನೋಡಿಕೊಂಡು ಹಾಕಿ. ಟೋಟಲ್ 8 ಡಬಲ್ ಕ್ರೋಶನ ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಕಂಪ್ಲೀಟ್ ಆಗಬೇಕು. ಒಂದು ಆರ್ಚ್ಗೆ 8 ಡಬಲ್ ಕ್ರೋಶ ಬರುತ್ತೆ. ಟೋಟಲ್ 8 ಡಬಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಆರ್ಚ್ ಕಂಪ್ಲೀಟ್ ಆದಾಗ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಸ್ಯಾರಿಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಸಿ ಕೂಡ ಇದೆ ಅಂತ ಟ್ರಿಕ್ಕಿ ಏನಿಲ್ಲ. ಜಸ್ಟ್ ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಡಬಲ್ ಕ್ರೋಶ ಮಾಡ್ತಾ ಹೋಗ್ತೀವಿ ಅಷ್ಟೇ. ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಟೋಟಲ್ 8 ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ಕೋಬೇಕು. ನೀಡಲ್ ಮೇಲೆ ಥ್ರೆಡ್ನ ತೊಗೊಳ್ಳಿ. ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಡು ಬಂದು ಫಸ್ಟ್ 2 ಚೈನ್ನ ಆನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಆನ್ ಮಾಡಿ. ಥ್ರೆಡ್ನ ಬ್ಯಾಲೆನ್ಸ್ ಮಾಡ್ತಾ ಹೋಗಿ. ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ರೈಟ್ ಹ್ಯಾಂಡಲ್ಲಿ ಕ್ರೋಶ ಬ್ಯಾಲೆನ್ಸ್ ಮಾಡ್ತಾ ಡಬಲ್ ಕ್ರೋಶನ ಕಂಪ್ಲೀಟ್ ಮಾಡ್ತಾ ಹೋಗಿ. ಟೋಟಲ್ 8 ಡಬಲ್ ಕ್ರೋಶ ಕಂಪ್ಲೀಟ್ ಆಗಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಟೋಟಲ್ 8 ಡಬಲ್ ಕ್ರೋಶ ಒಂದು ಆರ್ಚ್ಗೆ ಬರುತ್ತೆ. ನೀಡಲ್ ಮೇಲೆ ಥ್ರೆಡ್ನ ತಗೊಳ್ಳಿ. ಟ್ರಿಪಲ್ ಕ್ರೋಶ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತೊಗೊಂಬಂದು ಫಸ್ಟ್ 2 ಚೈನ್ನ ಆನ್ ಮಾಡಿ, ನೆಕ್ಸ್ಟ್ 2 ಚೈನ್ನ ಆನ್ ಮಾಡಿ. ಟ್ರಿಪಲ್ ಕ್ರೋಶ ಕಂಪ್ಲೀಟ್ ಆದಮೇಲೆ ಟೋಟಲ್ ಡಬಲ್ ಕ್ರೋಶ 8 ಕಂಪ್ಲೀಟ್ ಆದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ಥ್ರೂಔಟ್ ದ ಸ್ಯಾರಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಲಾಸ್ಟಲ್ಲಿ ಒಂದು ಚೈನ್ನ ಹಾಕಿ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡಿ ಆ ಚೈನ್ ಒಳಗಡೆಯಿಂದ ಥ್ರೆಡ್ನ ಮೇಲೆ ಎಳ್ಕೊಂಡು ಈ ಥರ ಒಂದು ನಾಟ್ನ ಹಾಕ್ಕೊಳ್ಳಿ. ಥ್ರೆಡ್ಗೆ ಈ ಥರ ಒಂದು ಸಿಂಪಲ್ ನಾಟ್ನ ಹಾಕ್ಕೊಳ್ಳಿ. ಅದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾಟ್ನ ಹಾಕ್ಕೊತೀವಿ. ಲಾಸ್ಟಿಗೆ ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಟ್ರಿಮ್ ಮಾಡ್ತೀವಿ. ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಮಾಡಿ ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಪೇಸ್ಟ್ ಮಾಡ್ತೀವಿ. ಫ್ಯಾಬ್ರಿಕ್ ಗ್ಲೂನ ಹಾಕಿ ಬ್ಯಾಕ್ ಸೈಡ್ಗೆ ಫ್ಯಾಬ್ರಿಕ್ ಗ್ಲೂನ ಹಾಕಿ ಫಿನಿಶಿಂಗ್ಗೋಸ್ಕರ ಫ್ಯಾಬ್ರಿಕ್ ಗ್ಲೂನ ಹಾಕಿ ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಬ್ಯಾಕ್ ಸೈಡ್ ಡಿಸೈನ್ಗೆ ಪೇಸ್ಟ್ ಮಾಡ್ತಾ ಹೋಗ್ತೀವಿ. ಎಲ್ಲ ಡಿಸೈನಲ್ಲೂ ಇಷ್ಟೇ. ಫಿನಿಶಿಂಗ್ ಬರಬೇಕು ಅಂದರೆ ನೀವು ಎಕ್ಸ್ಟ್ರಾ ಥ್ರೆಡ್ ಏನಿರುತ್ತೆ ಅದನ್ನು ಬ್ಯಾಕ್ ಸೈಡ್ಗೆ ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಕೂಡ ಒಂದು ನಾಟ್ ಹಾಕಿದ್ವಿ ಅಲ್ವಾ, ಆ ನಾಟ್ ಕೂಡ ಒಂದು ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾಟ್ ಓಪನ್ ಆಯಿತು ಅಂದರೆ ಎಂಟೈರ್ ಡಿಸೈನ್ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ಈ ಡಿಸೈನ್ ಫುಲ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಫಾಲೋ ಮೀ ಫಾರ್ ಮೋರ್ ಕ್ರಿಯೇಟಿವ್ ಡಿಸೈನ್ಸ್. ವಿಲ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಥ್ಯಾಂಕ್ ಯು.